ಹರಿ ಹೇಳ್ದಾಗೆ ಬೇಬಿ ಅವಳ ಜೀವನಕ್ಕೆ ಏನಾದರೂ ತೊಂದರೆ ಮಾಡ್ಕೊಂಡಿದ್ರೆ ಏನ್ ಮಾಡೋದು? ಬೇಬಿ ಅತ್ತೆಗೆ ಯಾವ ತೊಂದರೆನೂ ಆಗಿಲ್ಲ, ಅವ್ರು ಸೇಫ್ ಆಗೇ ಇದ್ದಾರೆ. ನನಗನ್ಸಿದ ಪ್ರಕಾರ ಬೇಬಿ ಅತ್ತೆ ಬೇರೆ ಎಲ್ಲೂ ಇಲ್ಲ, ಹರಿ ಚಿಕ್ಕಪ್ಪನ ಮನೇಲೇ ಇದ್ದಾರೆ. ಬೇಬಿ ಅತ್ತೆ ಬಗ್ಗೆ ಯಾವತ್ತೂ ವಿಚಾರಿಸಕ್ಕೆ ಬರ್ದೇ ಇರೋ ಹರಿ ಚಿಕ್ಕಪ್ಪ ಇವತ್ತೇ ಯಾಕೆ ಬಂದರು? ಅದು ಬೇಬಿ ಅತ್ತೆ ಮನೆ ಬಿಟ್ಟು ಹೋದ ಮಾರನೇ ದಿನಾನೇ, ಅದು ಇಷ್ಟು ಬೆಳಗ್ಗೆ. ಜಾನ್ವಿ, ಬೇಬಿ ಬಗ್ಗೆ ಕೆಟ್ಟ ಕನಸು ಬಿತ್ತು ಅಂತ ಹೇಳಿದ್ನಲ್ಲ ಹರಿ. ಇವತ್ತು ಬೇಬಿ ಅತ್ತೆ ಬಗ್ಗೆ ಕೆಟ್ಟ ಕನಸು ಬಿತ್ತು ಅಂತ ಓಡ್ ಬಂದಿದ್ದಾರಲ್ವಾ? ಅವತ್ತು ಬೇಬಿ ಅತ್ತೆನ ಮನೆಯಿಂದ ಆಚೆ ಹಾಕಬೇಕಾದ್ರೆ ಅವ್ರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಏನು ಊಟ ಮಾಡ್ತಾರೆ ಅಂತ ಯೋಚನೆ ಬರಲಿಲ್ವಾ ಇವರಿಗೆ? ದುಡ್ಡು ನೆಕ್ಲೆಸ್ಸು ಹರಿ ಚಿಕ್ಕಪ್ಪನೇ ಕೊಟ್ಟಿದ್ದು ಅಂತ ಬೇಬಿ ಅತ್ತೆ ನಮ್ಮ ಹತ್ರ ಒಂದು ಮಾತು ಹೇಳಿಲ್ಲ. ಆದರೆ ಹರಿ ಚಿಕ್ಕಪ್ಪ ಅವರೇ ಕೊಟ್ಟಿದ್ದು ಅಂತ ನಮ್ಮ ಹತ್ರ ಹೇಳ್ತಿದ್ದಾರೆ. ಇದನ್ನೇ ನಾವು ಯೋಚನೆ ಮಾಡಬೇಕಾಗಿರೋದು. ದುಡ್ಡು ನೆಕ್ಲೆಸ್ಸು ಹರಿ ಚಿಕ್ಕಪ್ಪ ಕೊಟ್ಟಿದ್ದು ಅಂತ ನಿಮಗೆಲ್ಲ ಗೊತ್ತಾದರೆ ನೀವೇನಾದರೂ ಅಂತೀರಾ ಅಂತ ಮುಚ್ಚಿಟ್ಟಿರಬೇಕು. ಇಲ್ಲ, ಹರಿ ಚಿಕ್ಕಪ್ಪನೇ ಹೇಳಬೇಡ ಅಂತ ಹೇಳಿರಬೇಕು. ಅವತ್ತು ದೇವಸ್ಥಾನಕ್ಕೆ ಬಂದು ಎಲ್ಲರೂ ಮೈ ಮೇಲೆ ಇದ್ದಿದ್ದು ಒಡವೆ ಬಿಚ್ಚಿಸ್ಕೊಂಡು ಹೋಗುವಾಗ ಬೇಬಿ ಅತ್ತೆ ಮೈ ಮೇಲೆ ಇದ್ದಿದ್ದು ಒಡವೆನೂ ಬಿಚ್ಚಿಸ್ಕೊಂಡು ಹೋದವರು ಇವತ್ತು ಯಾಕೆ ಬೇಬಿ ಅತ್ತೆಗೆ ಬೇರೆ ಒಡವೆ ಕೊಡಿಸಿದ್ರು, ಬೇರೆ ಮನೆ ಮಾಡೋಕ್ಕೆ ದುಡ್ಡು ಕೊಟ್ಟರು? ಹರಿ ಬದಲಾಗಿರ್ಬೇಕು. ಅವತ್ತು ನಮ್ಮಮ್ಮ ಅಜ್ಜಿ ಕೈಲಿ ಚಪ್ಪಲಿ ಹೊಲ್ಸಕ್ಕೆ ಕಳಿಸಿದಾಗ ಇದೇ ಹರಿ ಚಿಕ್ಕಪ್ಪ ಅವ್ರ ಪರಿಸ್ಥಿತಿ ನೋಡಿ ನಕ್ಕಿದ್ರು. ಇವತ್ತು ಒಂದು ಕೆಟ್ಟ ಕನಸಿಗೆ ಹೆದರ್ಕೊಂಡು ಬದಲಾಗಿದ್ದಾರೆ ಅಂತ ನಿಮಗೆ ಅನ್ಸುತ್ತಾ? ಜಾನ್ವಿ ಹೇಳ್ತಿರೋದು ನನಗೂ ಕರೆಕ್ಟ್ ಅನ್ನಿಸ್ತದೆ. ಆದರೆ ನಿನ್ನೆ ರಾತ್ರಿ ಶ್ರೀಕಲಾ ಫೋನ್ ಮಾಡಿ ಕೇಳಿದ್ನಲ್ಲ. ಶ್ರೀ ಫೋನ್ ಮಾಡಾದ್ಮೇಲೆ ಬೇಬಿ ಅತ್ತಲ್ಲಿಗೆ ಹೋಗಿರ್ಬೋದಲ್ವಾ? ಶ್ರೀ, ಈಗಲೇ ಕಲಾಕ್ ಫೋನ್ ಮಾಡು, ಬೇಬಿ ಅಲ್ಲಿದ್ರೆ ಗೊತ್ತಾಗ್ಬಿಡುತ್ತೆ. ಬೇಡ ಶ್ರೀ, ಫೋನ್ ಮಾಡಬೇಡ, ನಾವೇ ಅಲ್ಲಿಗೆ ಹೋಗ್ತೀವಿ.